ಏನು ಕಾಣಿಸ್ತಿಲ್ಲ ಕಣ್ರೋ, ಏನೋ ಮಾಡೋದು. ಲಡಾಖ್ ಹೋಗುವಂತ ಒಂದು ಹಳೆ ಡ್ರೀಮ್. ನಾಯಿ ಜೊತೆ ಈಗ ಲಾರಿ ಹೋಗುತ್ತೆ. ಮ್ಯಾಜಿಕ್ ನೋಡಿ, ಮ್ಯಾಜಿಕ್ ನೋಡಿ ಹಿಂಗೆ. ಏಟ್ ನೋಡಿ ಘಾಟಲ್ಲಿ ರೂಮ್ ಸಿಗೋದು ಸಮಸ್ಯೆ. ಸಕ್ಕತ್ತಲ್ವಾ? ಹಾಯ್ ಹೇಳ್ಬಿಟ್ಟು ಹೋದ್ರು. ವಾಟೆ ಹೊಡೆದು ಮಳೆ ಬೀಳ್ತಾ ಇತ್ತು. ಈಗ ಹೋಗಿ ಕೊಟ್ಟಿಗೆಹಾರ ರೀಚ್ ಆಗಿ ಮೊದಲು ಅದಾದ್ಮೇಲೆ ಪ್ಲಾನ್ ಮಾಡಿದೆ ಎಲ್ಲಿ ಹೋಗ್ಬೇಕು ಅಂತ. ನಾನು ಮಾಡ್ತಾ ಇರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲೋಕ ಸಂಚಾರ. Where is Charmadi? Careful, bro. Careful. Careful. Don't use the clutch. Don't. Careful. Careful. क्लच नहीं यूज करने का मैंने बताया था ना। भाई छूटी नहीं रहा तो मेरी फट गई। वही तो कह रहा हूँ, नहीं लेना मेरे से छूट। ಕಾಣಿಸ್ತಿಲ್ಲ ಕಣ್ರೋ, ಏನೋ ಮಾಡೋದು. ಬಂತು ನೋಡಿ ಹಬ್ಬ ಅಂತ ಕೊಟ್ಟಿಗೆಹಾರ. ವಿ ಆರ್ ಬ್ಯಾಕ್ ಟು ಕೊಟ್ಟಿಗೆಹಾರ. ಇಲ್ಲಿ ಭಯಂಕರ ವಿಂಡ್ಸ್ ಇದೆ. ಇಲ್ಲಿ ಭಯಂಕರ ವಿಂಡ್ಸ್ ಹೊಡಿತಾ ಇದೆ. ಇಲ್ಲಿ ಮೊನ್ನೆಯಿಂದ ಯಾವುದೋ ವಿಡಿಯೋ ನೋಡಿದೆ, ಹಂಗೆ ನಾನು ಅದೆಲ್ಲ ತೋರಿಸ್ತಾ ಇದೆ. ವೆದರ್ ನೋಡಿ ಬಾಯ್ಸ್, ವೆದರ್ ನೋಡಿ ಗರ್ಲ್ಸ್, ಸೂಪರ್. ಅಬ್ಬಾ 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 ಮಜಾ ಬಂದ್ಬಿಡ್ತು ನೋಡಿದ್ದೆ. ಏನು ಸಖತ್ತಾಗಿದೆ, ಕ್ರೇಜಿ. ಒಳಗಡೆ ಫಾಗ್ರು ತುಂಬ್ಕೊಂಬಿಟ್ಟಿದೆ. ಅಬ್ಬಾ 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 ಅಬ್ಬಾ. ಹೌದು, ಒಳ್ಳೆ ಫೇಮಸ್ ನೀರು ದೋಸೆ ಆಫ್ ಕೊಟ್ಟಿಗೆಹಾರ. ಇಲ್ಲಿ ಬಂದು ಟ್ರೈ ಮಾಡಲೇಬೇಕು, ತಿನ್ನಲೇಬೇಕು. ಅಕ್ಕ ನಾನ್ ವೆಜ್ಜಲ್ಲೂ ಕೊಡ್ತೀರಾ ನೀವು? ಇಲ್ವಾ, ಬರೀ ವೆಜ್ ಇಲ್ಲಿ. ಅದಕ್ಕೆ ಹಂಗೆ ಬಿಸಿ ಬಿಸಿ ಹಾಕಿ ಕೊಡ್ತಾರೆ ಯಾವಾಗ ಬಂದರು. ನಮ್ಮ ಹುಡುಗರದು ಭರ್ಜರಿ ಬ್ಯಾಟಿಂಗು ಆ್ಯಂಡ್ ಎರಡೆರಡ್ಕಿಂತ ಟೀ. ಮತ್ತೆ ಟೀ ಕಾಯ್ತಾ ಇದ್ದೀವಿ ಇವಾಗ ನಾವು. ಇವಾಗ ರೆಡಿ ಮಾಡಿಸಿದಾಯ್ತು. ಗುಡ್ ಮಾರ್ನಿಂಗ್, ಅಸ್ಸಲಾಮ್ ಅಲೈಕಮ್ ಫ್ರೆಂಡ್ಸ್, ಗೆಳೆಯರೇ. ದಿಸ್ ಇಸ್ ಮೈ ಥರ್ಡ್ ಡೇ ಇನ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಜೋಶಾಗಿ ಖರಾಬಾಗಿ ವೆಲ್ಕಮ್ ಟು ಲೋಕ ಸಂಚಾರ. ನಾನು ಆ್ಯಕ್ಚುಲಿ ಅನ್ನೆಸೆಸರಿ ರೆಕಮೆಂಡ್ ಮಾಡಲ್ಲ, ಬಟ್ ನನಗನ್ಸಿದ್ದು ಇವತ್ತು ಹೇಳ್ತಾ ಇದ್ದೀನಿ. ಇಟ್ಸ್ ಅಬೌಟ್ ಎಸ್ಟರ್ಡೇ. ನಾವು ಹೊರನಾಡಿಗೆ ಹೋದರೆ, ನಾವು ಕುದುರೆಮುಖಕ್ಕೆ ಹೋದರೆ, ಆರ್ ಕಳ್ಸ, ಸಂಸೆ, ಸೊ ಈ ಕಡೆ ಎಲ್ಲ ಹೋದರೆ ಸೆಂಟರ್ ಯಾವುದು ಬೆಂಗಳೂರಿಯನ್ಸ್ಗೆ? ಕೊಟ್ಟಿಗೆಹಾರ ಅಲ್ವಾ? ಕೊಟ್ಟಿಗೆಹಾರಲ್ಲಿ ಯಾವತ್ತಾದರೂ ಉಳಿಬೇಕು ಅಂದರೆ, ಉಳ್ಕೊಬೇಕು ಅಂದರೆ, ಅಕೊಮಡೇಟ್ ಮಾಡಬೇಕು ಅಂದರೆ ರೂಮ್ ಸಿಗೋದು ಸಮಸ್ಯೆ. ಬಟ್ ಅದಕ್ಕೆ ನಿನ್ನೆ ಆ ಅಕ್ಕ ಇದ್ರಲ್ಲ ಹೋಟೆಲಲ್ಲಿ, ಸೊ ಅವ್ರು ರೆಕಮೆಂಡ್ ಮಾಡಿದ್ರು. ಇದು ಇಲ್ಲಿ ಹತ್ತಿರ ನಿಮ್ಗೆ ಇಲ್ಲಿ ನೋಡ್ಬೋದು, ವೆರಿ ನೆಕ್ಸ್ಟ್ ಟು ದ ಚೆಕ್ ಪೋಸ್ಟ್ ಆಫ್ ಕೊಟ್ಟಿಗೆಹಾರ ಟುವರ್ಡ್ಸ್ ಚಾರ್ಮಾಡಿ ಘಾಟ್. ಆಯಿತಾ? ಇಲ್ಲಿ ಹಿಂಗೆ ಮಣ್ ರೋಡ್ ಇದೆ. ಸೊ ಬಂದರೆ ಯು ವಿಲ್ ಗೆಟ್ ದ ಅಕಾಮಡೇಷನ್. ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ, ಆಯಿತಾ? ಸೊ ಮೇಲೆ 2 ರೂಮ್ಸ್ ಮಾಡೋರೆ, ಓನ್ಲಿ ಫಾರ್ ದ ಟ್ರಾವೆಲರ್ಸ್ ಟು ಸ್ಟೇ.
ಇದು ಒಂದೇ ಅಕಾಮಿಡೇಷನ್ ಇರೋದು ಇಲ್ಲಿ. ಸೊ ಯಾವಾಗಾದರೂ ಅಕಸ್ಮಾತ್ ಕೊಡಿಗೆಹಾರದಲ್ಲಿ ಉಳ್ಕೊಬೇಕು ಅಂದರೆ ಹಿಯರ್ ಯು ಕ್ಯಾನ್ ಸ್ಟೇ. ನೋಡಿ, ಹೊರಗೆ ಕೂತ್ಕೊಳ್ಳೋಕೆ ಜಾಗ ಇದೆ, ಬೆಡ್ಡು ಇದೆ, ಮುಂದೆ ಸಣ್ಣ ಪುಟ್ಟ ಮೌಂಟೇನ್ಸ್ ಇದೆ, ಮೌಂಟೇನ್ ವ್ಯೂ ಇದೆ, ಆಮೇಲೆ ಗ್ರೀನರಿ ಇದೆ ಸ್ಪೆಷಲಿ. ಸೊ ಬಂದಾಗ ಮರಿಬೇಡಿ, ಬಿಸಿ ನೀರು ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಇವರೇ ಪ್ರಾಪರ್ಟಿ ಓನರ್ ಆ್ಯಕ್ಚುಲಿ. ಸೊ ಇವ್ರು ನಿಮ್ಮ ಹೆಸರು? ಸಮರ್ಥ ಅಂತ ಹೇಳಿ. ಸಮರ್ಥ ಅಂತ. ನೀವು ಕೊಟ್ಟಿಗೆಹಾರಲ್ಲಿ ಬಂದರೆ ಇದು ಒಂದೇ ಅಲ್ಲ ಇರೋದು ಅಕಾಮಿಡೇಷನ್ ಇಲ್ಲಿ? ಹೌದು. ಹಾಂ, ಇದು ಒಂದೇ. ಸೊ ಇವರೇ ನಮಗೆ ಒಳ್ಳೆ ಫೆಸಿಲಿಟಿ ಕೊಟ್ಟರು, ಫೆಸಿಲಿಟೇಟ್ ಮಾಡಿ ಕೊಟ್ಟರು ನಿನ್ನೆಯಿಂದ. ಥ್ಯಾಂಕ್ಸ್ ಬ್ರೋ. ಓಕೆನಾ, ನಿಮ್ಮ ನಂಬರ್ ಬೇಕಾದ್ರೆ ಹೇಳಿ, ಯಾರಾದರೂ ಬಂದು ಹೇಳಿ. ನಂಬರ್ ಬಂದುಬಿಟ್ಟು 9535525021, 24x7, ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಬ್ರೋ. ಸೊ ಈಗ ಆಲ್ರೆಡಿ ಟೈಮ್ ನೋಡೋಣ. ಓಕೆ, 9:30 ಆಗಿದೆ. ಹೊರಡೋಣ ಬನ್ನಿ, ಬೈಕಲ್ಲಿ ಮಾತಾಡೋಣ. ಹಾಂ, ಆ ಗುಡ್ಡೆ ಇದು ಬಂದಲ್ಲ ಫ್ಲಡ್ಡು, ಆವಾಗ ಕುಸಿದಿದ್ದು. ಆ ಕಡೆಯಲ್ಲಿ ಎಫೆಕ್ಟ್ ಆಗಿಲ್ಲ? ಹಾಂ ಹಾಂ, ಒಂದು ಹೋಮ್ ಸ್ಟೇನೂ ಇತ್ತಂದ. ಹೌದಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀರು ದೋಸೆ ತಿಂದು ಟೀ ಕುಡ್ದು ಈಗ ಚಾರ್ಮಡಿ ಘಾಟ್ ಕಡೆ ನಮ್ಮ ಪಯಣ. ನಿನ್ನೆಯಿಂದ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ಕೊತಾ ಇದ್ದೀನಿ. ನೋಡೋಣ ಬನ್ನಿ. ಹೋಟೆಲ್ ನೋಡಿ ಎಷ್ಟು ಒಳ್ಳೆ ಸ್ಪಾಟಲ್ಲಿದೆ ಇದು, ನಿಸರ್ಗ ಗ್ರ್ಯಾಂಡ್ ಅಂತ. ಹಿಂದೆ ಫುಲ್ಲು ಅಕ್ಕಪಕ್ಕ ಎಲ್ಲ ಬೆಟ್ಟ ಗುಡ್ಡಗಳು. ಇದು ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಅಡ್ವೆಂಚರಸ್ ರೋಡ್ ಆಫ್ ವೆಸ್ಟರ್ನ್ ಘಾಟ್ಸ್. ಮಸ್ತ್. ಫುಲ್ಲು ಮಳೆ ಟೈಮಲ್ಲಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಇದು. ಇಲ್ಲಿ ಯಾವಾಗಲೂ ಫಾಗ್ ಇದ್ದೇ ಇರುತ್ತಂತೆ. ಅಕಸ್ಮಾತ್ ಇಲ್ಲ ಅಂದರೆ ನಿಮಗೆ ಮಂಗಳೂರು ಕೋಸ್ಟ್ ಲೈನ್ ಕಾಣಿಸುತ್ತಂತೆ ಇಲ್ಲಿಂದ, ಅಕಾರ್ಡಿಂಗ್ ಟು ಮೈ ಸೋರ್ಸಸ್. ಇಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇರ್ಬೋದು. ಎರಡು ಕಡೆಯಿಂದ ಬಂದು ಸೇರ್ತಾರೋ ನೀರಿಲ್ಲಿ, ಸೇರ್ತಾರದು ನೋಡಿ. ಹತ್ತು ಕಡೆಯಿಂದ ಬರ್ತಾ ಇದೆ ನೋಡಿ, ಈ ಕಡೆಯಿಂದ ಸಕ್ಕತ್ತಾಗಿದೆ ವಾಟರ್ಫಾಲ್. ನೋಡ ಬನ್ನಿ ಆ ಕಡೆ. ಓಹೋ ನೋಡಿ, ಹಿಂದೇನೂ ಇದೆ, ಮಧ್ಯದಲ್ಲಿ ಸಿಗೋದು ನಮ್ಮ ಸವಾರಿ. We shared the pieces of ourselves, it's perfect timing now. We fueled the flames, but we're still learning to trust, learning to trust. It's never enough, never enough. Burning me up, burning me up. ಸಾಕಾದ ಅವ್ರ ಹತ್ರ ಹೆಲ್ಮೆಟ್ ಮೌಂಟ್ ಚೆನ್ನಾಗಿದೆ, ಮೊಬೈಲ್ ಮೌಂಟ್ ಆ್ಯಕ್ಚುಲಿ ಅದು. ನೋಡಿ ಫ್ರೆಂಡ್ಸ್, ಹೆಂಗದೆ ಪ್ಲೀಸ್ ಕಮೆಂಟ್. ದೊಡ್ಡ ಬೆಟ್ಟ. ನಾನು ಮಾತಾಡಿ ನಿಮ್ಮ ವ್ಯೂನ ಹಾಳು ಮಾಡಲ್ಲ, ಬರೀ ನನ್ನ ಬುಲೆಟ್ ಸೌಂಡು ಮತ್ತು ಪರಿಸರ ಸೌಂಡ್ ಸದ್ದು ಬರಬೇಕು, ಪರಿಸರ ಸದ್ದು ಬರಬೇಕು. ನಿಜ ಅಲ್ವಾ? ಬಿಡಿ ಬೇಗ ಬಿಡಿ. ಗೊತ್ತಾಗಿಲ್ಲ ಅದಕ್ಕೆ. ಬಂತು ಇದು ಬಂದು ಹಿಂದೆಯಿಂದ. ಅಲ್ಲೂ ಮೀಸಲು ಅರಣ್ಯ.
ಇವೆಲ್ಲ ಏನು ಕೆಂಪು ಕೆಂಪು ಕಾಣಿಸ್ತಾ ಇದೆ, 3 ವರ್ಷದ ಮುಂಚೆ ಇಲ್ಲಿ ಫ್ಲಡ್ಡಿಂಗ್ ಆಗಿತ್ತು. ಸೊ ಅದರದ್ದು ಎಫೆಕ್ಟು ಇಲ್ಲೂ ಮೇಲೆ ನಿಮ್ಗೆ ಕಾಣಿಸ್ತಾ ಇರಬೇಕು, ಅಲ್ಲಿ ಬರೆದಿದ್ರು. ಸೊ ಯಾರಾದರೂ ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇದ್ದಾರೆ, ಇದು ಒಂದು ಬೆಸ್ಟ್ ವೇ ಆ್ಯಕ್ಚುಲಿ. ಸಖತ್ ರೋಡ್. ಅಲ್ಲಿ ದೂರದಲ್ಲಿ ಒಂದು ತುದಿ ತರ ಕಾಣಿಸ್ತಾ ಇದೆಯಲ್ಲ, ಬಾಲೆಕಲ್ಲು ಗುಡ್ಡ ಅಂತ. ಅದು 11th ಹೇರ್ಪಿನ್ ಬೆಂಡ್ ಹತ್ರ ಸಿಗುತ್ತೆ. ಎಕ್ಸ್ಟ್ರೀಮ್ ಬ್ಯೂಟಿ. ನಿನ್ನೆ ಬಿಸಿಲು ಬಂದ್ರೆ ಸಾಕು ಅಂತ ಇದ್ದೆ, ಇವತ್ತು ನೆರಳು ಬಂದ್ರೆ ಸಾಕು ಅನ್ಸ್ತಾ ಇದೆ. ನೆರಳಿಗೆ ಖುಷಿ ಆಗ್ತಾ ಇದೆ. ದಟ್ ಈಸ್ ಹೌ ಟ್ರಾವೆಲಿಂಗ್ ಈಸ್. ಎಲ್ಲ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ಪೀಡ್ ನೋಡಿ ಘಾಟಲ್ಲಿ ಮ್ಯಾಕ್ಸಿಮಮ್ 60 ಹೊಡಿಬೋದು. ಏನು ಹೇಳ್ತೀರಾ? ಅಷ್ಟೇ ಹೋಗಬೇಕು. ಇಟ್ಸ್ ಗುಡ್ ಫಾರ್ ರೈಡಿಂಗ್, ಇಟ್ಸ್ ಗುಡ್ ಫಾರ್ ಸೇಫ್ಟಿ. ಚಾರ್ಮಾಡಿ ಘಾಟಲ್ಲಿ ಏನು ಸಿಗುತ್ತೆ ಅಂದರೆ, ಏನಿದೆ ಗುರು ಟು ರೈಡ್ ಅಂದರೆ ನೋಡಿ ಇದೆ. ಬಿಸಿಲಿದೆ ಆದರೂ ನೋಡೋಕ್ಕಂತೂ ಸಖತ್ತು. ಇನ್ನೂ ಸ್ವಲ್ಪ ಚಳಿಗಾಲ ಥರ ಬಂದ್ಬಿಟ್ರಂತೂ ಇನ್ನೂ ಮಜಾ ಬರುತ್ತೆ. ನಾನು ಮಾನ್ಸೂನ್ ಸೀಸನಲ್ಲೇ ಮಾಡಬೇಕು ಅಂತ ಬಂದಿರೋದು. ನೋಡಿ ವ್ಯೂಸ್ ನೋಡಿ ಬ್ರೋ, ವ್ಯೂಸ್ ನೋಡಿ. ಸೊ ಈ ಘಾಟ್ ಆಲ್ಮೋಸ್ಟ್ ಉಜ್ರೆವರೆಗೂ ಇದೆ ಈ ಥರ. ಆ್ಯಂಡ್ ಎವ್ರಿ ಆ್ಯಂಗಲಲ್ಲೂ ಯಾವಾಗ ನೀವು ಒಂದು ಟರ್ನ್ಸ್ ತೊಗೊತಾ ಇರ್ತೀರೋ, ವ್ಯೂ ಚೇಂಜ್ ಆಗ್ತಾನೇ ಇರುತ್ತೆ. ಅದು ಬ್ಯೂಟಿ ಆಫ್ ಚಾರ್ಮಾಡಿ ಘಾಟ್. ಓಡ್ಸೋಕ್ಕೆ ನೀವು ಜಸ್ಟ್ ರೈಡ್ ಮಾಡ್ತೀನಿ ಅಂದರೆ 1 hour ಸಾಕು ಆ್ಯಕ್ಚುಲಿ. ನೀವು ಈ ಥರ ನೋಡಿಕೊಂಡು ದೃಶ್ಯಗಳು ಮಜಾ ಮಾಡಿಕೊಂಡು, ಅಲ್ಲಿ ಫಾಲ್ಸ್ ಕಾಣಿಸ್ತಾ ಇರ್ಬೇಕು ನೋಡಿ, ಅಲ್ಲಿ ಆಡ್ಕೊಂಡು ಏನಾದರೂ ಹೋಗ್ತೀವಿ ಅಂದರೆ ಒಂದು 3 hours ಅಂದ್ಕೊಳ್ಳಿ. ಬಟ್ ಹೆಂಗದೆ ನೀವು ಹೇಳ್ಬೇಕು, ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಗೊತ್ತಿರೋಂಗೆ ಬೈಕಲ್ಲಿ ಬರೋಷ್ಟು ಮಜಾ ಕಾರಲ್ಲಿ ಬರೋಲ್ಲ. ಇಲ್ಲಿ ಬಂದರೆ ಯು ವಿಲ್ ಫೀಲ್ ದಟ್ ವೈಬ್ ಆಫ್ ಫ್ರೀಡಮ್. ಬೆಟ್ಟ ಗುಟ್ಟಗಳು ನೋಡಿ ನಿಮ್ದ್ರಲ್ಲಿ ನೀವೇ ಮುಳುಗೋಗ್ತೀರಾ ಆ ಥರ. ಯು ವಿಲ್ ಸ್ಟಾರ್ಟ್ ಕ್ವಶನಿಂಗ್ ಯುವರ್ ಸೆಲ್ಫ್, ಯು ವಿಲ್ ಸ್ಟಾರ್ಟ್ ಎನ್ಕರೇಜಿಂಗ್ ಯುವರ್ ಸೆಲ್ಫ್. ನೈಟಲ್ಲಿ ಇದೇ ಕಾಪಾಡೋದು ಘಾಟಲ್ಲಿ. ಯಾಕೆ ದುಮುಕ್ಬಿಡ್ತು? ಅಲ್ಲೋಡಿ ನಾಯಿ ಜೊತೆ ನನಗೆ 2-3 ಸಲ ಡ್ರಿಂಕ್ ಮಾಡಿ ಆಕ್ಸಿಡೆಂಟ್ ಆದಾಗ ಯಾರನ್ನ ಹತ್ರ ಬರೋಕ್ಕೆ ಇಲ್ಲಿಂದೆಲ್ಲ ಫುಲ್ ಕಾಣುತ್ತೆ. ಇಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ಅಲ್ಲ, ನಾನು ಅದು ಕೇಳ್ತಾ ಇದ್ದೀನಿ. ಅಲ್ಲಿ ಒಂಥರ ಇದ್ದಿದೆ ನೋಡಿ. ಹೋಗ್ಬೋದು. ಎಲ್ಲಿಂದ ಈ ಕಡೆಯಿಂದ ಹೋಗ್ಬೋದು, ಈ ಕಡೆಯಿಂದ ಹೋಗ್ಬೋದು. ಅಲ್ಲಿ ಆ ಪಾಯಿಂಟಿಗೆ ಏನ ಅದು ಮನೆಗಿನೇ ಇದೆಯಾ ಅಲ್ಲಿ? ಓದಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಮಾಡಬೇಡಿ. ಈ ಥರ ಪರಿಸರ ಉಳಿಬೇಕು ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಬಂದು ಚಾರ್ಮಾಡಿ ಘಾಟಲ್ಲಿ ಸಿಗೋ ವಾಟರ್ಫಾಲು. ಸೊ ಇದು ಚಾರ್ಮಾಡಿ ಫಾಲ್ಸು ಅಂತಾರೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ವ್ಯೂ ಪಾಯಿಂಟು. ಚಾರ್ಮಾಡಿ ಘಾಟ್ ವ್ಯೂ ಪಾಯಿಂಟು ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು. ವ್ಯೂಸ್ ಎಂಜಾಯ್ ಮಾಡೋಂಗಿದ್ರೆ ಪ್ರೀ ಮಾನ್ಸೂನಲ್ಲಿ ಬನ್ನಿ. ಜುಲೈ ಆಗಸ್ಟಲ್ಲೂ ನಡೆಯುತ್ತೆ. ವ್ಯೂ ಪ್ಲಸ್ ವಾಟರ್ಫಾಲ್ ಬೇಕು ಅಂದರೆ ಆಗಸ್ಟ್ ಮಿಡಲ್ ಬನ್ನಿ. ಅಲ್ಲಿದ್ದೆ ನಾನು, ಅದಾ ಎಲ್ಲಿಗೆ ಬಂದಿದ್ದೀನಿ. ಟೈಮ್ಲೆಸ್ ಇಟ್ಟಿದ್ದೀನಿ, ಟೈಮ್ಲೆಸ್ ನೋಡ್ಕೊಂಬನ್ನಿ. ನನಗೆ ಸೀರಿಯಸ್ಲಿ ನೆನ್ನೆ ವೆದರ್ ಸಕ್ಕದಾಗಿತ್ತು. ನಾನು ಈ ಕಡೆ ಹೋಗಿದ್ನಲ್ಲ ರಾಣಿಝರಿ,
ಆ ವೆದರ್ ಸೂಪರ್ ಗುರು. ಇದು ಸ್ವಲ್ಪ ಬಿಸಿಲಿದೆ, ಓಕೆ, ಬಟ್ ಚೆನ್ನಾಗೇ ಇದೆ. ಉಯ್ಯಾಲೆ ಈಗ ಲಾರಿ ಹೋಗುತ್ತೆ ನೋಡಿ. ಮ್ಯಾಜಿಕ್ ನೋಡಿ ಹಿಂಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ ಒಂದು. I disappear. No matter how much that I scream, nobody hears. But I see the light from far away. It's down the line. Maybe I see. ವಾಟರ್ ಫಾಲ್ ಅದು. ವಾವ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ವಾಟರ್ ಫಾಲು ತುಂಬ ಜೋರಾಗಿ ಹರಿತಾ ಇದೆ ಅಲ್ಲಿ. ಯಾರೋ ರೈಡರ್ಸ್ ನೋಡಿ, ಕಲೆಗಾರರು ಕೆತ್ಬಿಟ್ಟು ಹೋಗ್ಬಿಟ್ಟವ್ರು. ಇಲ್ಲೂ ಸ್ಟಾರ್ ರೈಡರ್ಸ್ ಜಿಡುಪೆ ಅಂತೆ. ಏನಿದು ವ್ಯೂ ಪಾಯಿಂಟ್ ಮುಂದೆ ನೋಡಿ ಕರೆಕ್ಟಾಗಿ. ನಮ್ಮ KSRTC ಫೇವ್ರೆಟ್. ಇನ್ನೇನು ಚಾರ್ಮುಡಿ ಘಾಟ್ ಮುಗಿತಾ ಇದೆ ಅಂದರೆ ಟುವರ್ಡ್ಸ್ ಮ್ಯಾಂಗ್ಳೂರ್ ಪಿಂಟರ್ನ್ಸ್ ಸಿಗುತ್ತೆ. ಈ ಥರ ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕು, ಆಯ್ತಾ ಮಕ್ಕಳೇ? ಸಖತ್ತಲ್ವಾ? ಹಾಯ್ ಹೇಳ್ಬಿಟ್ಟು ಹೋದ್ರು. ಎಂಡ್ ಆಯ್ತು ಚಾರ್ಮಡಿ. ಈಗ ಹೋಗಿ ಸೈಬರ್ ಸೆಂಟ್ರಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಇಡಬೇಕು ಹೋಗೋಣ ಅಂತ. ಏನು ಹೇಳ್ತೀರಾ? ಬರ್ತೀರಾ?